ಸಿನಿಮಾ ನಟನ ಜೊತೆ ಸೇರಿ ಕೋಟಿ ಕೋಟಿ ವಂಚಿಸಿದ್ರ ದಂಪತಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಹಾಗೂ ಹರೀಶ್ಗೆ ದಂಪತಿಯಿಂದ ಕೋಟಿ ಕೋಟಿ ವಂಚನೆ ಮಾಡಲಾಗಿದೆ ಅನ್ನುವಂತ ಆರೋಪ. ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಳ್ ಎಂಬುವವರಿಗೆ ವಂಚಿಸಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ವಾರಾಹಿ ವರ್ಡ್ ಆಫ್ ಗೋಲ್ಡ್ ಚಿನ್ನದ ಅಂಗಡಿ ಓನರ್ಗೆ ವನಿತಾ ಹಂತ ಹಂತವಾಗಿ 14 ಕೆಜಿ 600 ಗ್ರಾಂ ಚಿನ್ನಾಭರಣವನ್ನು ನೀಡಿದ್ರಂತೆ. ಸೊ ಅವ್ರಿಗೆ ಇಲ್ಲಿ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪ. ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ನಂಬಿಸಿ ಕೋಟಿ ಕೋಟಿ ಧೋಖಾ ಮಾಡಿದ್ದಾರಂತೆ ಐಶ್ವರ್ಯ. ಚಿನ್ನದ ಅಂಗಡಿ ಮಾಲೀಕರಿಗೆ ಒಟ್ಟು 9.82 ಕೋಟಿ ವಂಚನೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 2023ರಿಂದ 2024 ಏಪ್ರಿಲ್ವರೆಗೆ ಹಂತ ಹಂತವಾಗಿ ಚಿನ್ನವನ್ನ ಪಡೆದಿದ್ರು ಐಶ್ವರ್ಯ. ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ ಅಂತ ಹೇಳಿ ಧೋಖವನ್ನ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಹಾಗೂ ಹರೀಶ್ ಈ ದಂಪತಿಗಳಿಂದ ಅನ್ಯಾಯವನ್ನು ಮಾಡಲಾಗಿದೆ ಅಂತ, ಅದರ ಜೊತೆಗೆ ಸಿನಿಮಾ ನಟರ ಹೆಸರು ಕೂಡ ಇಲ್ಲಿ ಉಲ್ಲೇಖಿಸಲಾಗ್ತಾ ಇದೆ. ಇವರ ಹೆಸರಿನಲ್ಲೂ ಕೂಡ ಮೋಸ ಆಗಲಾಗಿದೆ ಅಂತ ಒಬ್ಬ ರಾಜಕೀಯ ನಾಯಕರ ಹೆಸರನ್ನ ಹೇಳ್ಕೊಂಡು ಕಾಲ್ ಮಾಡಿ ಮೋಸ ಮಾಡಿದ್ದಾರೆ. ಅದು ಕೋಟಿ ಕೋಟಿ 14 ಕೆಜಿ 600 ಗ್ರಾಂ ಚಿನ್ನಾಭರಣ ವಂಚನೆ ಅಂದರೆ ಎಷ್ಟು ಕೋಟಿ ಲೆಕ್ಕಾಚಾರ ಅಂತ ಯೋಚನೆ ಮಾಡಬೇಕಾಗತ್ತೆ. ಇದೀಗ ಕಂಪ್ಲೇಂಟನ್ನು ಕೊಡಲಾಗಿದೆ. ಇವರೇನೋ ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ರಂತೆ, ಎಲ್ರಿಗೂ ಮೋಸ ಮಾಡ್ತಿದ್ರಂತೆ. ಎಲ್ಲ ಚಿನ್ನಾಭರಣ ಅಂಗಡಿಗಳಿಗೆ ಹೋಗೋದಂತೆ, ನಾನು ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳೋದಂತೆ, ಮೊದಲಿಗೆ ಸ್ನೇಹ ಸಂಪಾದಿಸೋದಂತೆ, ಮತ್ತಷ್ಟು ವ್ಯಾಪಾರ ಮಾಡಿಸ್ತೀನಿ ಅಂತ ಹೇಳೋದಂತೆ, ಆಮೇಲೆ ಮೋಸ ಮಾಡೋದಂತೆ. ಹಣ ವಾಪಸ್ ಕೇಳಿದಾಗ ಬಟ ಬಯಲಾಯಿತು. ವಂಚಕರ ಮುಖವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ನಟ ಧರ್ಮ ಅನ್ನೋದು ಪ್ರಶ್ನೆ. ವಂಚಕ ದಂಪತಿಗೆ ಸಾಥನ್ನ ನೀಡಿದ್ರ ಸ್ಯಾಂಡಲ್ವುಡ್ನ ನಟ ಡಿ.ಕೆ. ಸುರೇಶ್ ಅವರ ಧ್ವನಿಯಲ್ಲಿ ನಟ ಧರ್ಮ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಹಣ ಕೊಡದೆ ಆಟ ಆಡಿಸಿದಾಗ ಆರೋಪಿಗಳ ಮೇಲೆ ಅನುಮಾನ ಬಂದಿದೆ. ನಂತರ ಮೋಸ ಹೋಗಿರೋದು ಗೊತ್ತಾಗಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಚಂದ್ರಾಲಯ ಠಾಣೆಗೆ ದೂರನ್ನ ನೀಡಿರುವಂತಹ ವನಿತಾ ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ನಟ ಧರ್ಮ ಅವ್ರ ಮೇಲೆ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಡಿ.ಕೆ. ಸುರೇಶ್ ಅವರ ಹೆಸರನ್ನ ಹೇಳ್ಕೊಂಡು ಮೋಸ ಮಾಡಲಾಗ್ತಾ ಇತ್ತಂತೆ. ಧರ್ಮ ಅವ್ರಿಗೇನೋ ಡಿ.ಕೆ. ಸುರೇಶ್ ಅವ್ರ ತರ ಮಿಮಿಕ್ರಿ ಮಾಡಿ ಮಾತನಾಡಿದ್ದಾರೆ ಅಂತ. ನಾನು ಡಿ.ಕೆ. ಸುರೇಶ್ ಮಾತಾಡ್ತಾ ಇರೋದು ಅದೇನು ಕೊಡ್ರಿ ಈ ಥರ ಮಾತಾಡಿದ್ದಾರೆ ಅಂತ ಆರೋಪ ಇದೆ. ಸೊ ಇದಕ್ಕೆ ಧರ್ಮ ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಇವ್ರ ಮೇಲೂ ಕೂಡ ಈಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಇವರ ಹೆಸರನ್ನು ಈ ಐಶ್ವರ್ಯ ಹೇಳಿರೋದ್ರಿಂದ ಇವರ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿದೆ. ಸೊ ಇದಕ್ಕೆ ಧರ್ಮ ಅವರ ರಿಯಾಕ್ಷನ್ಸ್ ಏನು, ಹೌದಾ ಡಿ.ಕೆ. ಸುರೇಶ್ ಅವರ ಹೆಸರಲ್ಲಿ ಡಿ.ಕೆ. ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದ್ರ ಐಶ್ವರ್ಯ ಮತ್ತು ದಂಪತಿ ಧರ್ಮ ಅವರಿಗೆ ಹೇಗೆ ಗೊತ್ತು, ಇದೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗುತ್ತೆ. 9,82,00,000 ಒಟ್ಟು ವಂಚನೆಯನ್ನ ಮಾಡಿರುವಂಥದ್ದು. ಸಿನಿಮಾ ನಟನ ಜೊತೆ ಸೇರಿ ಕೋಟಿ ಕೋಟಿಯನ್ನ ದಂಪತಿ ಇಲ್ಲಿ ವಂಚಿಸಿದ್ದಾರೆ, ಧೋಖಾ ಮಾಡಿದ್ದಾರೆ ಅಂತ ಆರೋಪ.